ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಿಡಿನ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಇಡ್ಲಿದ್ದು ದೋಸೆ ಬ್ಯಾಟ್ ಇರ್ತಲ್ಲ, ಅದನ್ನು ಫ್ರಿಡ್ಜಿಗೆ ಇಟ್ಟಿದ್ದೆ. ಇನ್ನು ಸ್ವಲ್ಪ ಇವನು ಹಂಗೆ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ದೋಸೆ ಬಿಡ್ತಾಯಿದ್ದೀನಿ. ಅದಕ್ಕೇನಿಲ್ಲ, ಮೇಲ್ಗಡೆ ಮೊಟ್ಟೆ ಇರ್ತದೆ, ಮನೇಲಿರೋ ಐಟಮ್ಗಳೇ. ಕ್ಯಾರೆಟು, ಬೀನಿಸ್ ಎಲ್ಲ ಇದ್ದೇ ಇರುತ್ತೆ. ಕ್ಯಾರೆಟ್ ಮತ್ತು ಈರುಳ್ಳಿ, ಈ ಥರ ಅವ್ರಿಗೆ ಬರೀ ದೋಸೆ ತಿನ್ನೋಕ್ಕೆ ಬೇಜಾರು ಅನ್ನೋರಿಗೆ ಈ ಥರ ಒಂದು ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕರಿಬೇವಿನ ಸೊಪ್ಪು ಅಷ್ಟೇ. ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ಎಲ್ಲದಕ್ಕೂ ಒಳ್ಳೆಯದು, ಕಣ್ಣಿಗಂತೂ ತುಂಬ ಒಳ್ಳೆಯದು. ಮತ್ತು ಇನ್ನೊಂದೇನೆಂದರೆ ನುಗ್ಗೆ ಸೊಪ್ಪನ್ನ ರುಬ್ಬಿಟ್ಟು ಕುಡಿತಾರೆ. ಬೇಯಿಸ್ಬಿಟ್ಟು ಅದರಲ್ಲಿ ರುಬ್ಬಿಟ್ಟು ಕುಡಿದ್ರೆ ಅದು ಇನ್ನೂ ಒಳ್ಳೆಯದಂತೆ. ಹೊಟ್ಟೆ ಒಳಗಡೆ ಇರೋ ಕಸ ಏನಾದರೂ ಇದ್ದರೂ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಕಹಿ ಜಾಸ್ತಿ ಇರುತ್ತೆ, ಕುಡಿಯೋಕ್ಕಾಗಲ್ಲ. ಏನು ಮಾಡೋದು, ಒಬ್ಬೊಬ್ಬರು ಕುಡಿತಾರೆ ಆ ಥರ. ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಇದು ಬೇಯಬೇಕಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನು ಕ್ಯಾರೆಟ್ ಈ ಥರ ಆಮೇಲೆ ಚಿಕ್ಕ ದೋಸೆ ಕೇಳ್ತಾನೆ ನನ್ನ ಮಗ. ಇವತ್ತೇನೋ ಇದು ಮೊಟ್ಟೆ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ದೊಡ್ಡ ದೋಸೆನೇ ಹಾಕ್ಕೊಟ್ಟಿದ್ದೆ, ತಿಂತಾನೆ. ತಿಂದೆಲ್ಲ ಮುಗೀತು. ಅವ್ರ ಅಪ್ಪನೂ ಕೆಲ್ಸಕ್ಕೆ ಹೋದರು. ಆಮೇಲೆ ಒಂದು ಸ್ವಲ್ಪ ಮೇಲೆ ಇನ್ನು ಒಳಗಡೆನೇ ಇರಲ್ವಲ್ಲ, ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಆಟ ಆಡಿಸ್ಬಿಟ್ಟು ಆಮೇಲೆ ಬಂದು ಸ್ನಾನ ಮಾಡೋದು, ಅದೆಲ್ಲ ಮಾಮೂಲಿ ಇರುತ್ತೆ. ಇನ್ನು ವಾಟ್ರ್ ಕ್ಯಾನ್ ಪಿನ್ನ ಚುಚ್ಚಿಬಿಟ್ಟು ತೂತು ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ರು. ನಾನು ಸುಮ್ಮನೆ ನನ್ನ ಹೆಸರು ಬರೆಯೋಣ ಅಂದ್ಬಿಟ್ಟು ಬರೀತಾಯಿದ್ದೆ. ಇನ್ನು ಈ ಥರ ಬೆಂಡು ಅಂದ್ಬಿಟ್ಟು ಇದು ಕಿವಿಗೆ ಸುಮ್ಮನೆ ನಾವು ಏನಾರು ಮಾತಾಡಿದ್ರೆ ಅಂತ ಕೂಗಿದ್ರೆ, ಇಲ್ಲ ಅವನ ಹೆಸರು ವಿಜಯ್ ಅಂತಂದರೆ ಒಂಥರ ಕಿವಿಗೆ ಜೋರಾಗಿ ಕೇಳಿಸ್ತದಲ್ಲ, ಆ ಥರ ಮಾಡ್ತಾಯಿದ್ದೆ. ನನ್ನ ಮಗ ನನಗೆ ಮಾಡು ಅಂದ್ಕೊಂಡು ಅವನು ಮಾಡ್ತಾಯಿದ್ದ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಜೊತೆಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಮಗ ಹೂವು ಬಿಡೋದೇ ತಡ. ಮೊಗ್ಗು ಇನ್ನಚೂರು ದಪ್ಪ ಆಯ್ತಾ ಇರುತ್ತೆ, ಅಷ್ಟೊತ್ತಿಗೆ ಕಿತ್ತುಬಿಡ್ತಾನೆ ಚಿಕ್ಕವನು. ಫಸ್ಟೆಲ್ಲ ದೊಡ್ಡವನು ಮಾಡ್ತಿದ್ದ, ಇವಾಗ ಅವ್ನಿಗೆ ಗೊತ್ತಾಗುತ್ತೆ ದೊಡ್ಡವನು ಮಾಡಲ್ಲ, ಇವಾಗ ಚಿಕ್ಕವನು ಮಾಡ್ತಾನೆ. ಬೇವಿನ ಮರ ಹೂವು ಬಿಟ್ಟೈತೆ ಇವಾಗ. ಏನೋ ನನಗೆ ಅನಿಸಿದ್ದು ಹೇಳಿದೆ ನೋಡಿ. ಆದರೆ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡಿ ಅಂತೇನಿಲ್ಲ, ನನಗೆ ಅನಿಸಿದ್ದು ನನ್ನ ಮನ್ಸಿಗೆ ಅದೇನೇ ಅನಿಸಿ, ಏನೋ ಒಂಥರ ಯಾರಿಗಾದ್ರೂ ಹೆಲ್ಪ್ ಮಾಡಿದಾಗ ಆ ಥರ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋಣ. ಇಲ್ಲ ಬೇರೆಯವ್ರ ಹತ್ರ ನಾವು ಹೆಲ್ಪ್ ಕೇಳಬೇಕು ಅಂತಲೂ ಅನಿಸಲ್ಲ ನನಗೆ. ಹೆಲ್ಪ್ ಏನೇ ಆದರೂ ಅಷ್ಟೇ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಮಿತಿಮೀರಿ ಆಗಲಿಲ್ಲ ಅಂದರೆ ನಾನು ಇನ್ನೊಬ್ರ ಹತ್ರ ಹೆಲ್ಪ್ ಕೇಳೋದೇನೆ. ಇನ್ನು ಮನೆಯೆಲ್ಲ ಅವರೆಲ್ಲ ಮಲ್ಕೊಂಡ್ರು, ಸ್ನಾನ ಮಾಡಿಸಿ ಎಲ್ಲ ಮಲಗಿಸ್ದೆ. ಚಿಕ್ಕವನು ಮಾತ್ರ ಮಲ್ಕೊತಾನೆ, ದೊಡ್ಡವನು ಮಲ್ಕೊಳ್ಳಲ್ಲ. ಇನ್ನು ಮನೆ ಒರೆಸೋದು, ಕ್ಲೀನ್ ಮಾಡೋದು ಅದೆಲ್ಲ ಇದ್ದಿದ್ದೆ. ಕಸ ಗುಡಿಸೋದು, ಅವ್ರು ಮಲಗಿದಾಗ ಆಟ ಸಾಮಾನೆಲ್ಲ ಎತ್ಕೊಳ್ಳೋದು ಇದೇನೆ. ಇನ್ನು ಇದು ಆನ್ಲೈನಲ್ಲಿ ತರಿಸಿದ್ದು. ಇದು ಚಿಕ್ಕ ಮಕ್ಕಳಿಗೆ ಚೆನ್ನಾಗೈತೆ, ಮಾಡಿಸ್ದಂಗೆ ಐತೆ. ಒಟ್ಟಿನಲ್ಲಿ ಚಡ್ಡಿನೇ ಒಂದು ಸಪ್ರೇಟು, ಶಲ್ಟೆ ಒಂದು ಸಪ್ರೇಟು. ರಿಷಿದು ಮತ್ತು ತನ್ಮೈದು ಇಬ್ಬರದು ಅಷ್ಟೇ. ಒಂದರ ಶಲ್ಟು, ಒಂದರಲ್ಲಿ ನಿಕ್ಕರ ಮಡಗಿದ್ದೀನಿ. 4 ಐತೆ, 4 ಬಾಕ್ಸು. ಚೆನ್ನಾಗೈತೆ. ಒಟ್ಟಿನಲ್ಲಿ ಅರ್ಜೆಂಟಿಗೆ ಬೇಗ ಅಲ್ಲಿ ಇಲ್ಲಿ ಹುಡ್ಕಂಗಿಲ್ಲ, ಅದರಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ತಗೊಳ್ಳೋದು, ಹಾಕ್ಕೊಳ್ಳೋದು. ಚೆನ್ನಾಗೈತೆ. ಒಟ್ಟಿನಲ್ಲಿ ಮಕ್ಳುಗಳಿರೋರು, ಒಂದು 5 ವರ್ಷದ ಒಳಗಡೆ ಇರೋರ ಮಕ್ಳಿಗೆ ಯೂಸ್ ಆಗುತ್ತೆ. ಅದನ್ನೆಲ್ಲ ಜೋಡಿಸಿದ್ದೆ.
ಇವ್ರು ಮಲಗಿದ ಮೇಲೆ ಒಂದು ಸ್ವಲ್ಪ ಕೆಲಸ ಆದರೂ ಇನ್ನೇನು ಮಾಡೋಕ್ಕೆ ಆದಷ್ಟು ಮಾಡ್ಕೊತೀನಿ, ಇಲ್ಲಾಂದರೆ ಎದ್ದಾಗಲೇ ಮಾಡ್ತಾಯಿರ್ತೀನಿ ಅಷ್ಟೇ. ಮನೆಯೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿದ್ದೆ, ಕ್ಲೀನ್ ಮಾಡಿ ಒರೆಸೋಣ ಅಂತೇಳ್ಬಿಟ್ಟು ಒರೆಸ್ತಾಯಿದ್ದೀನಿ. ಇನ್ನು ಅದು ಚೆನ್ನಾಗೈತೆ ಪ್ರಾಡಕ್ಟ್ ಅದು. ಈಗಿನ ಬಿಸಿಲಂತೂ ಎಷ್ಟು ಅಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟೊಂದು ಬಿಸಿಲೈತೆ. ಆದಷ್ಟು ಈಗ ಜಾಸ್ತಿ ಬಿಸಿಲಿರೋದ್ರಿಂದ ಮಕ್ಳುಗಳಿಗೆ ಜಾಸ್ತಿ ಬಿಡಬೇಡಿ ಅಂತಾರೆ, ಆದರೂ ಕೇಳಬೇಕಲ್ಲ ಮಕ್ಕಳು. ನಾನು ಒಂದು ಸ್ವಲ್ಪ ಹೊತ್ತು ಹೆಂಗೋ ಮೇಲೆ ಕರ್ಕೊಂಡು ಹೋಗಿದ್ದು ಬರ್ತೀನಿ. ಆಮೇಲೆ ಈ ಥರ ಹೋಗಿರ್ತಾರೆ, ತಲೆಯೆಲ್ಲ ಬೆವ್ರಸಾಲೆ ಆಗಿ ಬರೀ ಕೆಂಪಕ್ಕೆ ಆಗ್ಬಿಟ್ಟದೆ ಬೆವ್ರಸಾಲೆ ಚಿಕ್ಕವನಿಗೆ. ಈಗ ರೀಸೆಂಟ್ ನೆನ್ನೆಯಿಂದ ರಿಷಿಗೂ ಆಗ್ಬಿಟ್ಟೈತೆ. ನೋಡಬೇಕು ಅದನ್ನೇ. ಇನ್ನು ಸೆಕೆ, ಅಷ್ಟೊಂದು ಸೆಕೆ. ಇನ್ನು ಹೊರ್ಗಡೆ ಒಂದು ಸ್ವಲ್ಪ ಕಾಲಿಡಾರಲ್ಲಿ ಕಸ ಗುಡಿಸ್ಬಿಟ್ಟು ಅದೊಂದು ಸ್ವಲ್ಪ ತೊಳಿತೀನಿ. ಇನ್ನು ಇವತ್ತು ಯಾಕೋ ಮಳೆ ಬರೋದು ಮೋಡನೂ ಒಂದು ಸ್ವಲ್ಪ ಇತ್ತು, ಒಂದು ಸ್ವಲ್ಪ ಬಿಸಿಲು ಹೊಡಿತೈತೆ, ಆದರೂ ಒಂದು ಸ್ವಲ್ಪ ಮೋಡ ಥರನೂ ಇತ್ತು. ಮಳೆ ಬರುತ್ತೆ ಅಂತಲೂ ಹೇಳೋರೆ ನ್ಯೂಸಲ್ಲಿ. ಇನ್ನು ಅದೆಲ್ಲ ಸ್ವಲ್ಪ ಇದಾಗುತ್ತೈತೆ ಮಾತಾಡೋದು, ಒಂದೇ ಕಂಟಿನ್ಯೂಸ್ ಆಗೂ ಆಯ್ತಾ ಇಲ್ಲ. ಇವ್ರು ಒಂದು ಸ್ವಲ್ಪ ಕಿರ್ಚುತ್ತಾರೆ, ಅದು ಇದು ಮಾಡ್ತಾಯಿರ್ತಾರೆ. ಹಾಗಾಗಿ ಇನ್ನು ಅದೆಲ್ಲ ಡೈಲಿ ಒರೆಸ್ತೀನಿ, ಒಂದು ಸಲ ತೊಳಿತೀನಿ. ಆಗ ನನ್ನ ಮಗ ನೋಡಿ ದೊಡ್ಡವನು ಮಲಗಿಲ್ಲ, ಏನೋ ಫೋನ್ ಬತ್ತು ಅಂದ್ಕೊಂಡು ಇಟ್ಕೊಂಡು ಬಂದ್ಬಿಟ್ಟ. ಅವ್ನಿಗೆ ಎಷ್ಟು ಹೇಳಿ ಮಲಿಕ ಅಂದರೂ ಮಲಿಕೊಳ್ಳಲ್ಲ, ಹಂಗೆ ಆಟ ಆಡ್ಕೊಂಡೇ ಇರ್ತಾನೆ. ಇನ್ನು ಸಂಜೆ ಒಂದೇ ಸಲ ನೈಟ್ ಮಲ್ಕೊತಾನೆ ಅಷ್ಟೇ. ಇನ್ನೊಂದು ಸ್ವಲ್ಪ ಇನ್ನು ನಾನು ಯಾವಾಗಾದ್ರೂ ತೊಳೀಲಿ ಬಾಗಿಲ, ಅದು ಬೆಳಗ್ಗೆಲೇ ತೊಳಿತೀನಿ ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ಯಾವಾಗ ಫ್ರೀ ಸಿಗುತ್ತೆ, ಇವ್ರು ಯಾವಾಗ ಮಾಡ್ತಾರೋ ಆವಾಗ ತೊಳಿತೀನಿ. ಒಟ್ಟಿನಲ್ಲಿ ಬೆಳಗ್ಗೆ ಅಂತಲ್ಲ, ಸಂಜೆ ಟೈಮಲ್ಲ, ಯಾವ್ದ್ರಲ್ಲೂ ಒಂದು ಸಲ. ಬೆಳಗ್ಗೆ ಹೊತ್ತಂತೂ ಜಾಸ್ತಿ ಆಗೋದೇ ಇಲ್ಲ, ಜಾಸ್ತಿ ಸಂಜೆ ಟೈಮು, ಹಿಂಗೆ ಮಧ್ಯಾಹ್ನ ಟೈಮು ಈ ಥರ. ಇನ್ನು ಯಾವಾಗಾದ್ರೂ ತೊಳೀಲಿ ಬಾಗಿಲಿಗೆ ಕುಂಕುಮ ಇಟ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಡ್ತೀನಿ. ಇನ್ನು ನನ್ನ ಮಕ್ಕಳು ಬಿಡಲ್ಲ, ಜಾಸ್ತಿ ಇದು ಮಾಡ್ತಾರೆ. ಇವನು ಚಿಕ್ಕವನು ಬಾಯಿಗೆ ಹಾಕ್ಬಿಡೋದು, ಇಲ್ಲ ಅಂದರೆ ಅವನಿಗೆಲ್ಲ ಇದಾಗುತ್ತೆ ಅಂತೇಳ್ಬಿಟ್ಟು ಚಿಕ್ಕದಾಗೇ ಬಿಡೋದು. ಅಲ್ಲಿ ಜಾಗ ಇರೋದು ಅಷ್ಟೇ ಬಿಡಿ, ಸಿಂಪಲಾಗಿ ಒಂದು ರಂಗೋಲಿ. ನನ್ನ ಮಗ ಮಲ್ಗವನೆ ಅಂತ ಹಂಗೆ ಮಾಡಿದೆ. ಇನ್ನು ದೊಡ್ಡವನಿಗಾಲೇ ಟೈಮ್ ಆಗೋಗಿತ್ತು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ದೋಸೆ ಹಾಕ್ಕೊಟ್ಟಿದ್ದೆ. ಇನ್ನು ಏನು ಮಾಡೋದು ಅಂತ ಅದೊಂದು ಯೋಚನೆ. ಇನ್ನು ಸ್ವಲ್ಪ ಏನಾದ್ರು ಮಾಡಿಕೊಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ಟೈಮ್ ಆಗೋಗೈತೆ, ಇನ್ನೂ ಬಟ್ಟೆ ಒಗ್ದಿಲ್ಲ, ಪಾತ್ರೆ ಎಲ್ಲ ಐತೆ. ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲನೂ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಇನ್ನು ನಾನು ಒಂದು ಸ್ವಲ್ಪ ಮೈ ತೊಳ್ಕೊಂಬರೋಣ ಅಂದ್ಕೊಂಡು ಹೋಗಿ ಮಾಡ್ಕೊಬಂದೆ. ಇನ್ನು ಬಿಸಿಲು ತಡೆಯೋಕ್ಕಾಯ್ತಲ್ಲ, ಅಷ್ಟೊಂದು ಸೆಕೆ. ಇನ್ನು ನನ್ನ ಮಗ ಈ ಥರ ಕೂತವ್ನು ನೋಡಿ, ಟಿ ವಿ ನೋಡ್ಕೊಂಡು ಕೂತಿದ್ದ. ಇನ್ನು ಬೇಗ ಆಗೋದು, ಈಗ ಸಿಹಿ ಅಂದರೆ ಇಷ್ಟಪಡ್ತಾರೆ, ಹಂಗಾಗಿ ಉದ್ನಿಟ್ಟು ನಮ್ಮಮ್ಮ ಉದ್ನಿಟ್ಟು ಹಸಿಟ್ಟು ಕೊಟ್ಟಿತ್ತು. ಹಂಗಾಗಿ ಸಿಹಿ ಅಂದರೆ ಇಬ್ಬರು ತಿಂತಾರೆ, ಅದಕ್ಕೆ ಅದು ಬೇಗನೂ ಆಯ್ತದಲ್ಲ ಅಂತೇಳ್ಬಿಟ್ಟು ಉದ್ನಿಟ್ಟು ಮಾಡ್ತಾಯಿದ್ದೀನಿ. ಉದ್ನಿಟ್ಟು ಏನಿಲ್ಲ, ಅಲ್ಲಿ ಸುಮಾರು ಸಲ ಹೇಳಿದ್ದೀನಿ, ಜಾಸ್ತಿ ಏನು ತಿನ್ನಲ್ಲ, ಸುಮ್ಮನೆ ಆಸೆ ಪಡ್ತಾರೆ, ಒಂದು 4 ತುತ್ತು ತಿಂತಾರೆ, ಆಮೇಲೆ ಏನೇನೋ ಮಾಡ್ತಾರೆ, ಅದನ್ನು ಇಷ್ಟ ಆಗಲ್ಲ. ಆಮೇಲೆ ಇನ್ನು ಇದಕ್ಕೇನಿಲ್ಲ, ಒಂದು ಸ್ವಲ್ಪ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳೋದು. ಬೆಲ್ಲ, ಇದು ಊರ ಕಡೆ ಬೆಲ್ಲ ಸಿಗೋದು, ಈಗ ಇಲ್ಲಿ ಬೆಲ್ಲ ಎಲ್ಲ ಈ ಥರ ಇರೋಲ್ಲ, ಇನ್ನೂ ಒಂದು ಸ್ವಲ್ಪ ಚಿಕ್ಕ ಅಚ್ಚು ಥರ ಬರುತ್ತೆ. ಇಲ್ಲಿ ಸಿಗುತ್ತೇನೋ ನನಗೆ ಗೊತ್ತಿಲ್ಲ ಅಷ್ಟೇ, ಚಿಕ್ಕ ಅಚ್ಚು ಸಿಗುತ್ತೆ. ಆಮೇಲೆ ಪೌಡ್ರಲ್ಲೂ ಸಿಗುತ್ತೆ ಇಲ್ಲಿ ಪ್ಯಾಕೆಟು, ಅದು ಬ್ಲ್ಯಾಕಲ್ಲ, ಅದೇ ಒರಿಜಿನಲ್ ಬೆಲ್ಲ ಅಂತಾರೆ, ಇದು ಪೌಡ್ರೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತಾರೆ. ಬ್ಲ್ಯಾಕಾಗಿರುತ್ತೆ ನೋಡಿ, ಅದೇ ಒರಿಜಿನಲ್ ಬೆಲ್ಲ ಅಂತಾರೆ. ಇನ್ನು ಎಲ್ಲ ಸಕ್ಕರೆನೂ ಅಷ್ಟೇ ಹಂಗೆ ಹೇಳ್ತಾರೆ, ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ಇನ್ನು ಬೆಲ್ಲನೇ ಯೂಸ್ ಮಾಡಬೇಕು ಜಾಸ್ತಿ ಮಕ್ಕಳು ಇರೋರ ಮನೇಲಿ ಅಂತ. ಆದರೂ ನಾನು ಕಾಫಿ ಹಾಲಿಗೆಲ್ಲ ಸಕ್ಕರೆನೇ ಹಾಕೋದು, ಇದೊಂದು ಮಾಡಿದಾಗ ಮಾತ್ರ. ಇನ್ನು ಸ್ವೀಟ್ ಅಂತೂ ಬೇರೆ ಥರ ಸ್ವೀಟು, ಜಾಮೂನಾಗಲಿ ಇನ್ನೊಂದಾಗಲಿ ಸ್ವೀಟು ಏನು ಬಿಡಲ್ಲ ಅವರು, ಇನ್ನು ಅದರಲ್ಲೇ ಹೋಗುತ್ತೆ. ಇನ್ನು ನಾನು ಮನೇಲಿ ಸಕ್ಕರೆಯಲ್ಲಿ ಹಾಲು ಹಾಕಿ ಕಾಫಿ ಕಾಯಿಸೋದ್ರಿಂದ ಏನಾಗುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ಬಿಡ್ತಾಯಿದ್ದೀನಿ.
ನೀವ್ಯಾರು ಹಾಕ್ಬೇಡಿ, ನೀವೇನು ಹಾಕ್ತೀರೋ ಬೆಲ್ಲನೋ ಸಕ್ಕರೆನೋ ಅದನ್ನೇ ಹಾಕ್ಕೊಂಡು ಕುಡಿಸಿ ನಿಮ್ಮ ಮಕ್ಳಿಗೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿಕಾಯಿ ತುರಿ ಹಾಕೋದು. ಬೇರೆಯವರೆಲ್ಲ ಏಲಕ್ಕಿ ಕಾಯಿ ಅದೇನೇನೋ ಹಾಕ್ತಾರೆ. ನಾನು ಹೇಗೆ ಮಾಡ್ತೀನೋ ಹಾಗೆ ತೋರಿಸಿದ್ದೀನಿ ಅಷ್ಟೇ. ಇನ್ನು ನನ್ನ ಮಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ನಲ್ಲ ಹೆಂಗೂ ಮಾಡ್ತಾಯಿದ್ದಾನೆ. ಅದಕ್ಕೆ ಕೊಬ್ಬರಿಕಾಯಿ ಬೆಲ್ಲ ನೀರು ಮತ್ತು ಅದು ಮಳ್ತಾ ಇರುವಾಗ ಕೊಬ್ಬರಿ ತುರಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಆಮೇಲೆ ಹಸಿಟ್ಟು ಇರುತ್ತಲ್ಲ, ಹಸಿಟ್ಟು ಹಾಕ್ಕೊಳ್ಳೋದು. ಅದೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು. ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೆಂದಮೇಲೆ ಅದನ್ನು ತಿರುಗೊಳ್ಳೋದು. ಮುದ್ದೆ ಯಾವ ರೀತಿ ಮಾಡ್ತೀವೋ ಆ ರೀತಿಯೇ ಇದನ್ನು ಮಾಡ್ಕೊಳ್ಳೋದು. ಇನ್ನು ನನ್ನ ಮಗ ನಾನು ಮಾಡ್ತೀನಿ ಅಂತಾನೆ ಯಾವುದೊಂದು ಅಡುಗೆ ಮನೆಯಲ್ಲಿ ಬಂದ್ಬಿಟ್ಟು ಅವನು ಸುಡ್ತದೆ ಅನ್ನೋದು ಏನು ಗೊತ್ತಾಗಲ್ಲ. ಒಂದು ಸಲ ಸುಡ್ಸ್ಕೊತಾನೆ, ಹಂಗೆ ಬೆಳ್ಳು ಗಿಳ್ಳು ಸುಡ್ಸ್ಕೊತಾನೆ, ಆವಾಗ ಸುಮ್ಮನೆ ಆಯ್ತಾನೆ. ಮತ್ತೆ ಅದೇ ಮಾಡ್ತಾನೆ, ಮತ್ತೆ ಬರೋದು ಹಾಗೆ ಮಾಡೋದು. ಈಗ ಒಂದು ಸ್ವಲ್ಪ ತೆಳ್ಳಗಾಯ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ತಿರುಗ್ಕೋತಾ ಇದ್ದೀನಿ. ಇಷ್ಟೇ ಉದ್ದಿನಿಟ್ಟು. ನಮ್ಮ ಕಡೆ ಎಲ್ಲ ಅದೇ ದೊಡ್ಡದಾಯ್ತಾರಲ್ಲ ಮಕ್ಕಳು, ಆವಾಗ ಇದನ್ನೇ ತಿನ್ನಿಸೋದು. ಆವಾಗೆಲ್ಲ ನಾವು ತಿಂತಾನೆ ಇರಲಿಲ್ಲ. ಇದು ಮತ್ತು ಉದ್ದಿನ ಕಾಳು ಕೊಬ್ಬರಿ ತುರಿ ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡೋರು. ಅದೂ ಅಷ್ಟೇ, ಆವಾಗೆಲ್ಲ ತಿಂತಾನೆ ಇರಲಿಲ್ಲ, ಇಷ್ಟನೇ ಆಯ್ತಿರ್ಲಿಲ್ಲ. ಇದು ಕಂಡ್ರೆ ಸಾಕು. ಆವಾಗೆಲ್ಲ ಬೆಳ್ಳುಳ್ಳಿ ಪಜ್ಜಿ ಅಂತಾರಲ್ಲ, ಅದು ಜಾಸ್ತಿ ಕೊಡ್ತಾರೆ. ಈಟು ಅಂತ ಹೇಳ್ಬಿಟ್ಟು ಹುಚ್ಚೋಳೆಣ್ಣೆ ಬೆಳ್ಳುಳ್ಳಿ ಪಜ್ಜಿ ಈ ಥರ. ಆ ಬೆಳ್ಳುಳ್ಳಿ ಪಜ್ಜಿ ಜಾಸ್ತಿ ತಿಂತಿದ್ದೆ ನಾನು. ಈ ಉದ್ದಿನಿಟ್ಟು ಈ ಕಾಳು ಎಲ್ಲ ತಿಂತಾನೆ ಇರಲಿಲ್ಲ. ಇವಾಗ ಅದ್ರ ಬೆಲೆ ಏನು ಅನ್ನೋದು ಗೊತ್ತು. ಮಕ್ಳೆತ್ತ ಮೇಲೆ ಹೆಂಗಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಆವಾಗಲೇ ಗೊತ್ತಾಗೋದು. ಆಗ ತಿಂದಾಗ ತಿಂತಿರಲಿಲ್ಲ. ಈಗ ನಾನೊಂದು ಸ್ವಲ್ಪ ಅದನ್ನೇ ತಿಂದ್ಕೊಂಡು ನನ್ನ ಮಗ ಟಿ ವಿ ನೋಡ್ತಾಯಿದ್ದ. ಇನ್ನು ಬಟ್ಟೆಲ್ಲ ಇದ್ವಲ್ಲ ಅವೆಲ್ಲ ನೆತ್ಕೊಂಡು ಅವನು ತಿನ್ನಲಿ ಅಂತ ಬಿಟ್ಬಿಟ್ಟು ಹೋದರೆ ಅವನು ಎಲ್ಲ ಕಲಿಸ್ಕೊಂಡು ಏನೇನೋ ಮಾಡಿಕೊಂಡು ಕೂತವನೆ. ಇನ್ನು ಚಿಕ್ಕವನು ಇನ್ನೇನು ಎದ್ದೇಳೋ ಟೈಮ್ ಆಗೇ ಹೋಯ್ತು. ಇನ್ನು ಇವ್ನು ಮಾತಾಡ್ತಾನೆ, ಸೌಂಡ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊತಾನೆ. ಇವ್ನು ನೋಡಿ ಈ ಥರ ನಾನು ಆ ಕಡೆ ಊಟ ಮಾಡಿಬಿಟ್ಟು ನಾನು ಬಿಡಮ್ಮ ತಿಂತೀನಿ ಅಂತ ಬಿಟ್ಬಿಟ್ಟು ಹೋದೆ. ಆಗ ಇಷ್ಟು ಕೆಲಸ ಮಾಡೋನೆ, ಕಿವುಚ್ಬಿಡ್ತಾನೆ. ಇನ್ನು ತಿನ್ನೋಕ್ಕೂ ಆಗಲ್ಲ, ಅದು ಸುಮ್ಮನೆ ಇನ್ನು ವೇಸ್ಟೇ ಅದು. ಹಂಗೇನೆ ನೋಡದೆ ಹೋದರೆ. ಇನ್ನು ನನ್ನ ಮಗನ್ನ ನೋಡಿ ಈ ಥರ ಇವನು ಎದ್ದವನು ಆಲ್ರೆಡಿ. ಇವನು ಸುಮ್ಮನೆ ಅವ್ನ ಕೂದಲು ಮುಟ್ಟೋದು ಇವನಿಗೊಂಥರ ಆಸೆನೋ ಅದು ಇನ್ನೊಂದು ಏನೋ ಹೇಳ್ತಾರೋ ಗೊತ್ತಿಲ್ಲ. ಅವನು ಏನಾರು ಮಾಡ್ತಾರೆ, ಅವ್ನ ಖುಷಿಗೆ ಓಡೋಗಿ ಹಿಂಗೆ ಇದು ಮಾಡ್ತಾನೆ. ಇನ್ನು ಅವ್ನಿಗೊಂದು ಸ್ವಲ್ಪ ಹಾಕ್ಕೊಟ್ಬಿಟ್ಟು ಟಿ ವಿ ನೋಡ್ಕೊ ಕೂತಿದ್ರಲ್ಲ ಅವನಿಗೂ ಅಲ್ಲೇ ಹಾಕ್ಕೊಟ್ಟೆ, ತಿಂತಾ ಇರಲಿ ಅಂದ್ಬಿಟ್ಟು. ಇನ್ನು ಪಾತ್ರೆ ಎಲ್ಲ ಬೆಳಗಿರಲಿಲ್ಲ, ಪಾತ್ರೆ ಎಲ್ಲ ಬೆಳಿಕೊಂಡು ಇನ್ನು ಬಟ್ಟೆ ನೆನೆ ಹಾಕಿದ್ದೆ, ಅದನ್ನು ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪಾತ್ರೆ ತೊಳ್ಕೊಳ್ತಾ ಇದ್ದೆ ಬೆಳಿಕೊಂಡು. ಇನ್ನು ನನ್ನ ಮಗ ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂತಾನೆ. ತಿಂದದ್ದು ಪ್ಲೇಟ್ ಅವನೇ ತಂದು ಹಾಕ್ತಾನೆ ಸಿಂಕ್ ಒಳಗಡೆ. ಇನ್ನು ಅವ್ನಿಗೊಂಚೂರು ಇಟ್ಬಿಟ್ಟು ಇನ್ನು ನಾನೊಂದು ಸ್ವಲ್ಪ ಈಗ ಎದ್ದವನಲ್ಲ ಅಂದ್ಬಿಟ್ಟು ಆಟ ಆಡಿಸ್ಬಿಟ್ಟು ಈ ಸೀರೆ ಕಟ್ಟಿದ್ದು ಹೇಳಿದ್ದೀನಿ ಆಲ್ರೆಡಿ. ದೊಡ್ಡವನಿದ್ದಾಗಲೇ ಸೀರೆ ಕಟ್ಟಿದ್ದು. ಇವನು ಚಿಕ್ಕವನಂತೂ ಮಲಿಕಳ್ಳೇ ಇಲ್ಲ ಇದರಲ್ಲಿ. ಇನ್ನು ಆದರೂ ಈ ಥರ ಆಟ ಆಡೋಕ್ಕೆ ಒಂದು ಸ್ವಲ್ಪ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಬಿಚ್ಚಿಲ್ಲ, ಹಂಗೆ ಐತೆ. ಇನ್ನು ನನ್ನ ಮಗ ನನ್ನ ಬಟ್ಟೆ ಒಗೆಯೋಕೆ ಕುತ್ಕೊಳ್ಳೋಕೆ ಹೋಗೋಣ ಅಂದರೆ ಇವನು ಅಷ್ಟರಲ್ಲಿ ಈ ಕೆಲಸ ಎಲ್ಲ ಆಟ ಆಡೋದು ಮಾಡೋದು ಮಾಡ್ತಾವನೆ. ಅದರಲ್ಲಿ ಡ್ರಮ್ಮಲ್ಲಿ ಆಮೇಲೆ ಸುಮ್ಮನೆ ಶೂ ಚಪ್ಪಲಿ ಅಂತ ಹಾಕೊಳ್ಳೋದು. ಅವ್ರ ಅಣ್ಣಂದಾಗಲಿ ಇವಂದಾಗಲ್ಲ, ಇವಂದಾದ್ರೂ ಬಿಡಲ್ಲ. ಅವನು ಏನು ಮಾಡ್ತಾನೆ, ಅವ್ರ ಅಣ್ಣನವು ಯಾವೈತೆ ಇವನು ಅದೇ ಹಾಕ್ಕೋಬೇಕು. ದೊಡ್ಡವು ಆದರೂ ಹಾಕ್ಕೋತೀನಿ ಅಂತ ಹಾಕ್ಕೋತಾನೆ. ಏನೋ ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಆಟ ಆಡ್ಕೊತಾ ಇದ್ದ. ನಾನೊಂದು ಸ್ವಲ್ಪ ಬಟ್ಟೆ ಒಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೇ ಕೂತಿದ್ನಲ್ಲ ನೋಡ್ಕೊಂಡು ಒಗಿತಾ ಇದ್ದೆ. ಇನ್ನಿಬ್ಬರು ಹೊಂಟೋಗ್ಬಿಟ್ರೆ ಕಿತ್ತಾಡ್ತಾರೆ ಅಂತೇಳ್ಬಿಟ್ಟು ಇವ್ನು ಈಚೆಯಲ್ಲಿದ್ದ, ಅವನು ಒಳಗಡೆ ಟಿ ವಿ ನೋಡ್ತಾ ಇದ್ದ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂತೀನಿ. ಯಾರೂ ಕಮೆಂಟ್ ಮಾಡಲ್ಲ. ನಿಮ್ಗೇನು ಅನಿಸುತ್ತೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ. ಇನ್ನು ಬಟ್ಟೆ ಎಲ್ಲ ಒಂದು ಸ್ವಲ್ಪ ಒಗ್ದು ಇನ್ನು
ಕಾಲೆಲ್ಲ ಉಂತಿರ್ತದಲ್ಲ, ಈ ಥರ ಹಿಂಗೆ ಉಜ್ಜಿಬಿಟ್ರೆ ಕಾಲು ಹೊಡ್ಕೊಂಡಿರೋದೆಲ್ಲ ಹೋಗುತ್ತೆ. ನಮ್ಮೂರಲ್ಲೆಲ್ಲ ನಾವು ಕೆರೆಯಲ್ಲಿ ಒಯ್ತಿದ್ದು ಬಟ್ಟೆ ಒಗೆಯೋಕ್ಕೆ. ಆವಾಗೆಲ್ಲ ಬಟ್ಟೆ ಒಗ್ದು ಊರ ಕಡೆಯವೆಲ್ಲ ಜಾಸ್ತಿನೇ ಬಟ್ಟೆ ಒಂದು ಸಲ ಒಗಿತಾರೆ, ಇಲ್ಲ ಆಗಾಗ ಒಗಿತಾ ಇರ್ತಾರೆ. ಆಗ ಬಿಸಿಲಿಗೆ ಅಲ್ಲಿ ಕುತ್ಕೊಂಡು ಕೆರೆಯಲ್ಲಿ ಒಗಿತಾ ಇರುವಾಗ ಕೊಳೆ ಮೈಯಲ್ಲೆಲ್ಲ ಬೆವರು ಬರುತ್ತಲ್ಲ, ಬೆವರು ಬಂದಾಗ ಅಲ್ಲಿ ಕೊಳೆ ಬಿಡುತ್ತೆ. ಅಲ್ಲೇ ಸಿಗೋ ಅಂಥ ಕಲ್ಲು ತಗೊಂಡು ಕೊಳೆ ತಿಕ್ಕೊಳ್ಳೋದು ಕಾಲಲ್ಲಿ, ಕೈಯಲ್ಲಿ, ಈ ಥರ ಮಾಡ್ತಿದ್ದೋ. ಆವಾಗ ಜಾಸ್ತಿ ಉಂತಿರ್ತದಲ್ಲ, ಹಂಗಾಗಿ ಕೊಳೆ ಎಲ್ಲ ಬಿಟ್ಟೋಗೋದು. ನನಗೆ ನೆನಪು, ನಮ್ಮೂರಲ್ಲಿ ಕೆರೆ ಹತ್ರನೇ ಇರೋದು. ನಾವೆಲ್ಲ ಬಟ್ಟೆ ಸೋರ್ಲಿಕ್ಕೆ ಇಟ್ಬಿಟ್ಟು ಇನ್ನು ಪರ್ಕಿತ್ತು ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು, ಒಂದರಲ್ಲಿ ಅರ್ಧ ಕೊಡೋಕ್ಕೋದ್ರೆ ಇಬ್ಬರು ಒಪ್ಪಲ್ಲ. ಹಂಗಾಗಿ ಇಬ್ರಿಗೂ ಒಂದೊಂದು ಕೊಟ್ಬಿಟ್ಟು ಇನ್ನು ನೀರು ಒಂದು ಸ್ವಲ್ಪ ಸೋರ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಸ್ವಲ್ಪ ಇನ್ನೂ ಬಿಸಿಲಿದ್ದಂಗೆ ಹಾಕಿದ್ದೆ ನಾನು. ಆಮೇಲೆ ಮೋಡ ಇದಾಗ್ತಾಯಿತ್ತು, ಮಳೆ ಬರೋ ಥರನೇ ಆಗಿತ್ತು ಒಟ್ಟಿನಲ್ಲಿ. ಇನ್ನು ನನ್ನ ಮಗ ಏನೇ ಅಲ್ಲಿ ಚಿಕ್ಕವನು ಕ್ಲಿಪ್ ತಗೊಬರೋದು, ಏನಾದರೂ ಒಂದು ಮಾಡ್ತಾಯಿರ್ತಾನೆ. ನಾನು ಒಬ್ಬಳೇ ಆಮೇಲೆ ನಾನೇ ಹತ್ತುತ್ತೀನಿ ಅನ್ನೋದು. ಇವ್ನು ದೊಡ್ಡವನು ಬೇಕಾದ್ರೆ ಈಗಲೂ ಎತ್ಕೊಂಡ್ರು ಅವನೇನು ಅನ್ನಲ್ಲ. ಇವ್ನು ಚಿಕ್ಕವನು ಇಲ್ಲ ನಾನು ನಡಿತೀನಿ ಅಂತ ಅವನ. ಈಗ ಹೊಸ್ದಲ್ವ ಅಜ್ಜಿ ಹಾಕೊಳ್ಳೋದೆಲ್ಲ. ಅಜ್ಜಿ ಅವನು 9 ತಿಂಗಳಿಗೆ ಹಾಕ್ಬಿಟ್ಟ, 9 ತಿಂಗಳು ಮೊದಲೇ ಹಾಕ್ಬಿಟ್ಟ ಇವನು ಚಿಕ್ಕವನು. ದೊಡ್ಡವನು ಮಾತ್ರ ಎಲ್ಲ ಒಂದು ಸ್ವಲ್ಪ ಸ್ಲೋನೇ. ಅವನು ಮಾತಾಡಿದ್ದು ಸ್ಲೋನೇ, ನಡೆದಿದ್ದು ದಬಾಕೊಂಡಿದ್ದು ಸ್ಲೋನೇ. ಅಂದರೆ ಒಂದು ದಬಾಕೊಂಡಿದ್ದು ಒಂದು 3 ತಿಂಗಳಿಗೇ ಹಿಂಗೆ ಉಳ್ಕೊಬಿಡೋನು. ಇನ್ನು ತವ್ಕೊಂಡೆಲ್ಲ ಹೋಗೋದೆಲ್ಲ ಒಂದು ಸ್ವಲ್ಪ ನಿಧಾನ ಮಾಡ್ದ. 8 ತಿಂಗಳು 7 ತಿಂಗಳು ಈ ಥರ ಮುಂದೆ ತವ್ಕೊಂಡು ಹೋಗ್ತಾರಲ್ಲ, ಆ ಥರ. ಇವನು ಏನಿಲ್ಲ, ಚಿಕ್ಕವನು. ಇವನು ಎಲ್ಲದರಲ್ಲೂ ಫಸ್ಟೇ ಮಾಡಿಬಿಟ್ಟ, ಹಣ್ಣನ್ನ ಮೀರಿಸ್ಬಿಟ್ಟವನು ಇವನು. ಇನ್ನು ಬಟ್ಟೆ ಎಲ್ಲ ಒಣೆ ಹಾಕ್ತಾಯಿದ್ದೀನಿ. ಇವರು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ತಾಯಿದ್ರು. ಬಿಸಿಲೈತೆ ಅದಕ್ಕೆ ಹೇಳಿ ಅಂದ್ಬಿಟ್ಟು ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಮೇಲೆ ಕರ್ಕೋಗೋದು, ಕಾದಿರ್ತದಲ್ಲ ಹಂಗಾಗಿ. ಇನ್ನು ಅವರು ನೀರು ಹಾಕ್ತೀನಿ ಅಂದ್ಬಿಟ್ಟು ನನ್ನ ಮಗ ದೊಡ್ಡವನು ತಂದಿದ್ದ, ಇವನು ಚಿಕ್ಕವನು ಒಂದು ಬಂದ ಮೆಟ್ಲು ಹತ್ಕೊಂಡು. ಇನ್ನು ನೀರೆಲ್ಲ ಹಾಕ್ಬಿಟ್ಟು ಇವನು ಏನಾರು ಒಂದು ಹಣ್ಣು ಕುಯ್ಲಿ, ಏನಾರು ಕುಯ್ಲಿ, ಗಿಡದೊಳಗೆ ಹಾಕ್ತೀನಿ, ಆ ಗಿಡ ಬರುತ್ತೆ ಅಂದ್ಕೊಂಡು ಅವನ ಆಸೆ, ದೊಡ್ಡವನ ಆಸೆ. ಆ ಗಿಡ ಬರೋಲ್ಲ ಅಂದರೂ ಕೇಳಲ್ಲ ಅವನು. ಈಗ ಸೌತೆಕಾಯಿ ತಿನ್ನಲಿ, ಆ ಸೌತೆಕಾಯಿ ಒರ್ದಿರೋದೆಲ್ಲ ಗಿಡದೊಳಗೆ ಹಾಕ್ತಾನೆ. ಅಮ್ಮ ಅದು ಸೌತೆಕಾಯಿನೇ ಬರುತ್ತೆ ಅನ್ನೋದು ಅವನದು ಮೈಂಡಲ್ಲಿ ಕುತ್ಕೊಬಿಟ್ಟೈತೆ. ಇನ್ನು ಬಿಸಿಲು ಜಾಸ್ತಿ ತಡೆಯೋಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತು ಇದ್ದರು, ಆಡಿದ್ರು. ಇನ್ನು ಮನೆ ಒಳಗಡೆ ಕರ್ಕೊಂಡು ಬಂದೆ ಕೆಳಗಡೆ. ಇನ್ನೊಂದು ಸ್ವಲ್ಪ ಡ್ರಮ್ಮೆಲ್ಲ ಇತ್ತಲ್ಲ, ಅದು ಹಂಗೆ ಒಂದು ಸ್ವಲ್ಪ ನೀರು ತುಂಬಿಸಿ ಇಟ್ಕೊಂಡಿರ್ತೀವಿ. ಎಂತಕ್ಕಾದ್ರೆ ಎಮರ್ಜೆನ್ಸಿ ಇಲ್ಲದೆ ಹೋದಾಗ ಮಕ್ಳಿರೋ ಮನೇಲಿ ಅವಾಗ ಎಲ್ಲೋಗೋದು. ನೀರಿಗೇನು ತೊಂದರೆ ಇಲ್ಲ. ಈಗ ಮಧ್ಯಾಹ್ನ ನೀರು ಬರುತ್ತೆ ಅಂದರೆ 10 ಗಂಟೆ 11 ಗಂಟೆ ಅನ್ನೋಂಗೆ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಆ 1-2 ಹವರಲ್ಲಿ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಆ ಡ್ರಮ್ಗಳಿಗೆ ಇಟ್ಕೊಂಡಿರ್ತೀನಿ. ಇನ್ನು ನೋಡಿ ಮೋಡ ಮಳೆ ಅಂತ ಹೇಳಿದ್ನಲ್ಲ, ಈಗ ನೋಡಿ ಮೋಡ ಎಲ್ಲ ಈ ಥರ ಕಪ್ಪುಗಾಗ್ಬಿಟ್ಟೈತೆ. ಇನ್ನು ಮಳೆ ಬರೋದೇನೆ. ಎಷ್ಟೊಂದು ಮಳೆ ಬಂದೈತೆ ಅಂದರೆ ಎಷ್ಟೊಂದು ಮರಗಳು ರೋಡಲ್ಲೆಲ್ಲ ಬಿದ್ದು, ಬೆಂಗಳೂರಲ್ಲಿ ಜಾಸ್ತಿನೇ ಬಿದ್ದೈತೆ. ಅದು ರೋಡಲ್ಲಿ ಬರೋಕ್ಕಾಗ್ದಲೇ ಯಾವುದ್ಯಾವುದೋ ರೋಡಲ್ಲಿ ಬಳಸ್ಕೊಂಡು ಬಂದವ್ರೆ ನಮ್ಮ ಮನೆಯವರು, ಪಕ್ಕದವರು ಎಲ್ಲನೂ. ಮಳೆ ಅಷ್ಟೊಂದು, ಗಾಳಿನೇ ಜಾಸ್ತಿ ಬೀಸ್ತು, ಮಳೆನೂ ಚೆನ್ನಾಗಿ ಹೋಯ್ತು. ಇನ್ನು ಅವತ್ತಂತೂ ತಣ್ಣಗಂತೂ ಆಗುತ್ತೆ ಗಾಳಿ ಬೀಸಿದ್ಕೆ. ಆಮೇಲೆ ಎಷ್ಟೋ ಜನ, ಒಂದು 4 ಜನನೋ 8 ಜನನೋ ಸತ್ತು ಹೋಗವ್ರೆ. ಬಿಲ್ಡಿಂಗ್ದು ಬಿದ್ವಿ, ಯಾವುದೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡವ್ರೆ. ಸಿದ್ದರಾಮಯ್ಯವ್ರು ಹೇಳವ್ರೆ ಏನೋ ರೋಡ್ ಸೈಡಲ್ಲಿರೋ ಮರ ಎಲ್ಲನೋ ಕಟ್ ಮಾಡಿಸ್ಬೇಕು ಅಂತ ಅನೌನ್ಸ್ ಮಾಡ್ತಾಯಿದ್ರು ನ್ಯೂಸಲ್ಲಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಮಳೆ ನೋಡಿ ಈ ಥರ ಜೋರಾಗಿ ಬರ್ತೈತೆ. ಇನ್ನು ನನ್ನ ಮಗ ಅದು ಕೈಲೇ ಇಟ್ಕೊಂಡು ನಿಂತಿರ್ತಿದ್ದ, ಕಿಟಕಿ ಒಳಗಡೆಯಿಂದ ಕೈ ಹಾಕ್ಬಿಟ್ಟು ನೋಡ್ತಾನೆ ಮಳೆ ಬೀಳುತ್ತೆ ಅಂದ್ಕೊಂಡು. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ನೈಟಲ್ಲಿ ಒಂದು ತಿನ್ಕೊಂಡು ಅವತ್ತಿನ ದಿನನ ಮುಗಿಸ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್. ಏನಪ್ಪ ಇದೇನು ಮಾಡ್ತಾವು ಪ್ರೀತಿ, ಅನ್ನ ಎಲ್ಲ ತಿನ್ಸಿದೆಯಲ್ಲ ತಲೆಗೆ, ಯಾರು ತಂದು ಮಾಡಿ